ತೆಳಗಂದಿಲ್ಲ ನೀ ಹೆಣ್ತಿ ನನಗ ಕಮ್ಮಿ ಅದಿ. ಏ ತಮ್ಮ ಸುರೇಶ, ಒಂದ ಹೆಣ್ಣಿಗೆ ನಾನಾ ತರ ಅವತಾರ ತೊಡ್ಲಕ್ಕ ಬಂದದ. ಮೋಹದಲ್ಲಿ ಮೋಹ ಮಾಡ್ಲಕ್ಕ ಹೋದ್ರ ಮಗಳ ಆದಕಿನೂ ನಾನ, ಮದನದಲ್ಲಿ ಸತಿ ಆದಕಿನೂ ನಾನ, ಕಾಮ ಪೀಡೆ ಒಳಗ ನಿನಗ ಹೆಣ್ತಿ ಆದಕಿನೂ ನಾನ. ನಿನಗ ಊರೆಲ್ಲ ತಿರುಗಾಡಿ ಬಂದ ಹಸದ ಕುತ್ತಾಗ ನಿನಗ ಅಗಲ ನೀಡಿ ಕೊಡುವಂತ ಟೈಮದೊಳಗ ಸಾಕ್ಷಾತ್ ನಿನ್ನ ತಾಯಿ ಅವತಾರ ತೊಟ್ಟು ಕುತ್ತಕಿನೂ ನಾನ, ಮೋಹದಲ್ಲಿ ಮಗಳ ಆದಕಿನೂ ನಾನ, ಮದನದಲ್ಲಿ ಸತಿ ಆದಕಿನೂ ನಾನ, ಅಗಲ ನೀಡಾಗ ತಾಯಿ ಆದಕಿನೂ ನಾನ. ಒಂದ ಹೆಣ್ಣಿಗೆ ತಾಯಿ ಆಗ್ಲಕ್ಕ ಬರ್ತೈತಿ, ತಂಗಿ ಆಗಲಕ್ಕ ಬರ್ತೈತಿ, ಅಕ್ಕ ಆಗಲಕ್ಕ ಬರ್ತೈತಿ, ನಾನಾ ತರ ಆಗ್ಲಕ್ಕ ಬರ್ತೈತಿ ಹೆಣ್ಣಿಗೆ. ಹೆಣ್ಣಿಗೆ ನಾನಾ ತರ ಆಗ್ಲಕ್ಕ ಬರ್ತೈತಿ ಅಂದ್ರ ಮತ್ತ ತಾಯಿನೂ ಒಂದು ಹೆಣ್ಣ, ಹೆಣತಿನೂ ಒಂದು ಹೆಣ್ಣ, ತಂಗಿನೂ ಒಂದು ಹೆಣ್ಣ. ಆ ಜನ್ನತ್ತಿರದ ಒಟ್ಟು ಒಂದು ಹೆಣ್ಣಿನ ಪಾದ ತೆಳಗದ. ಇದು ನನ್ನ ವಾದೈತಿ. ಇದನ್ನೆಲ್ಲ ಬಿಟ್ಟಾರಿ. ವಿಠಲ್ ಬಾಳ ದೊಡ್ಡವ, ಪಂಡ್ರಾಪುರದ ವಿಠಲ್ ದೊಡ್ಡವನತ್ರಿ. ಪಂಡ್ರಾಪುರದ ವಿಠಲ್ ಹೊಂಟಾನ್ರಿ ಈಗ. ಏ ತಮ್ಮ ಸುರೇಶ, ಪಂಡ್ರಾಪುರದ ವಿಠಲಗ ಹೋಗ್ತಾರ ಇಲ್ಲ ಅಂದಿಲ್ಲ. ವರ್ಷಕ್ಕೊಮ್ಮೆ ಆಷಾಢವಾರಿ ದಿಂಡಿ ನಡೀತಪ್ಪ ಅಂದ್ರೆ ಪಂಡ್ರಾಪುರ ವಿಠಲಗ ಹೋಗ್ತಾರ. ಖರೆ ಪಂಡ್ರಾಪುರ ವಿಠಲಕ್ ಹೋದ್ರಲ್ಲ ಡೈರೆಕ್ಟ್ ಪಂಡ್ರಾಪುರ ವಿಠಲ್ನ ದರ್ಶನ ಮಾಡಂಗಿಲ್ಲ. ಪಂಡ್ರಾಪುರಕ್ಕೆ ಹೋದಲ್ಲ ಡೈರೆಕ್ಟ್ ವಿಠಲ್ ದರ್ಶನ ಆಗಂಗಿಲ್ಲ. ಪ್ರಥಮದೊಳಗ ಹೋದವರೆಲ್ಲ ಚಂದ್ರಭಾಗ ನದಿ ಒಳಗ ಹೋಗಿ ಚಂದ್ರಭಾಗನ ದರ್ಶನ ಆಗಬೇಕು. ಚಂದ್ರಭಾಗ ನದಿ ಒಳಗ ಹೋಗಿ 3 ಸಲ ಮುಣಿಗಿ 3 ಸಲ ಎದ್ದಾಗ ವರ್ಷ ಗಂಟ್ಲೆ ಮಾಡಿರುವಂತ ಪಾಪ ತೊಳೆಕಿನ್ನ ಮೊದಲು ನಾನತ್ಯಾಕ ಟಿಕೆಟ್ ಬುಕ್ ಆಗಬೇಕು. ಇಲ್ಲಿ ನಾನತ್ಯಾಕ ಟಿಕೆಟ್ ಬುಕ್ ಆದಾಗ ಮುಂದ ಯಾವ ಪಂಡ್ರಾಪುರದ ಇಟ್ಟಲಗ ಎಂಟ್ರಿ ಇರ್ಲಿಕ್ಕ ನೋ ಎಂಟ್ರಿ. ಮೊದಲ ನಾ ಹಿಂದಾಗಡೆ ಅದಕ್ಕೆ ಹೇಳ್ಯಾರು, ನಾವು ಹಾಗೆ ಗಂಡ ಹಾಡವ್ರ ಪೀಚೆ ಪೀಚೆ ನಾವು ಮುಂದ ನೀ ಹೆಂಗ ಸುಮ್ಮ ಯಾರೇ ಚವ್ವ ನಂಡ್ಲೆ ಹೋವತ್ ನಡದದಿ. ನಾ ಎಲ್ರಿ ನನ್ನ ಸಂಗಾಟ ರಗಡ್ ಹಾಡವ್ರದಾರ್ರಿ, ನಾ ಎಲ್ಲಾರಿಗಿ ಸೋಲಿಸಿ ಬಿಟ್ಟನ್ರಿ. ಎಲ್ಲಾರ ಸಂಗಾಟ ಹಾಡಿಕೆ ಮಾಡೋದು ಬೇರೆ ತಮ್ಮ. ಇದು ಮಸೀಬ್ನಾಳ ಸುದ್ದಿ ಮಾದೇವ್ ಹತ್ತಿಲೋ ತಮ್ಮ, ನಿನಗೆ ಹೆಂಗ ಹತ್ತತಿ. ಅದಕ್ಕೆ ಪದ ಎಲ್ಲಿಗೆ ಬಂದಿತ್ತಪ್ಪ ಅಂತಂದ್ರೆ ಒಂದ ಚೌಕ ಪದ ಮುಗಿದು 2ನೇ ಚೌಕಿಗೆ ಬಂದ ನಿತ್ತದ. ನಡಿಲ್ರಿ ಸಣ್ಣಂಗಿ ಜಗ್ಗಿ ನಡಿಲಿ. ಈನೇಮಿ ಹೋಗಿ ಬರ್ಬೇಕಾಗ್ತತಿ. ಅವನ ಹೊಟ್ಯಾಗ ನನಗತ್ಲೆ ಗತ್ತು ಮಾಡ್ಬೇಕಾದ್ರ ಕಂಬೋಗಿಯವ್ರು. ಅದು ಹೆಂಗಾಗೈತಿ ಗೊತ್ತೇನವಂಗ, ಅದೇನೋ ಅತ್ತಾರಲ್ಲ ಕಣ್ಣಾಗ ಹಾಳು ಬೀಳಂಟ್ಲೆ ಎಲ್ಲೇ ಓದ್ಕೋತಾರತ್ ನೋಡ್ರಿ. ಮುಕ್ಕಳ್ಯಾಗ ನಾಟ ಮುಚ್ಚಿಡ್ತೀನಿ ನೀವು ಒಟ್ಟು ಬಿಚ್ಚೆ ಹೇಳಿಬಿಡ್ರಿಲ್ಲ. ಜಾಗ ಹೇಳಿದ್ವಿ ನಾವು. ಯಾಕಂದ್ರ ಶಾನೆ ಬಾಳದಾರಮ್ಮ ಇದನ್ನು ತಪ್ಪು ತಿಳಿಬೇಡ. ಮತ್ತ ಇದಕ್ಕೂ ಉದಾಹರಣೆ ಅದ. ಹೆಂಗೈತಿ ಈಗ ಕಣ್ಣಾಗಿನ ಹಳ್ಳ ತೆಗಿಬೇಕಾದ್ರ ಕೊಳವಿ ಬಾಯಿ ಓದ ಕಣ್ಣಾಗಿಡ್ತಾರು. ಅದ್ರ ಮುಕ್ಕಳ್ಯಾಗ ಓದಿದಾಗನ ಕಣ್ಣಾಗಿನ ಹಳ್ಳ ಹೊರಗೆ ಬರ್ತದ ತಮ್ಮ. ಅವ್ ತಿಳ್ಕೊಂಡ ನಾನು ಮುಕ್ಕಳಾಗ ಓದ್ತಾರ ಹಂಗೇನಿಲ್ಲ. ಕೊಳವಿ ಮುಕ್ಕಳಾಗಿಂದ ಹೇಳತ್ತೀವಿ. ಮನ್ನಿ ಏನ್ರಿ ತಿಳ್ಕೊಂಡಿಪ್ಪ, ಶಾನೆ ಭಾಳದಿ. ಅದಕ್ಕೆ ಒಟ್ಟ ಹೆಣ್ಣ ಕಮ್ಮಿ ಅತನ್ನುವಂತ ಮಾತು ಹೇಳತ್ತಿ. ನಾಲ್ಕು ಯುಗದಾಗಿಲ್ಲ ಹೆಣ್ಣ ಹೆಚ್ಚಿ ಕಡೆ ಹೊಟ್ಯಾಳ. ಏ ಯಾವ ಋಷಿ ಬರದು ಇಂಥ ಮುಟ್ಟು ಪುರಾಣ. ಸರ್ವ ದೇವರೆಲ್ಲ ಶಕ್ತಿಯಿಂದ ಆಗ್ಯಾರ ಉತ್ಪನ್ನ. ಲಕ್ಷ್ಮೀ ಜಲಾರಿ ಒಳಗ ಲಿಂಗ ಮುಡುದು ಏನ ಕಾರಣ, ಅಲ್ಲಿ ಏನ ಕಾರಣ. ಏ ಕೆಳಗ ಮ್ಯಾಲ ಶಕ್ತಿ ಜೋರ ಎಲ್ಲಿ
ಗಂಡ ಏ ಬಟ್ಟ ಮಾಡಿ ತೋರಿಸ ಹುಡುಗ ಗಂಡಿನ ಕುಲ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿನಂತೆ ಬಗಳ ಫಲವೇನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿನಂತೆ ಬಗಳ ಫಲವೇನ ನಾವೊಂದು ಮಾತು ಹೇಳಿದೀವ್ರಿಯಪ್ಪ ಒಂದು ಮಾತು ಹೇಳ್ರವ್ರು ಏನ್ ಹೇಳ್ತಾರು ತಾಯಿ ಋಣ ಯಾರ ಕೈಲಿ ತೀರ್ಸಲಾಕಾಗದ ಮಾತಪ್ಪ ಹರಿಹರದ ಬ್ರಹ್ಮರ ಕೈಲಿ ಸಹಿತ ತೀರ್ಸುದಾಗಿಲ್ಲ ಅಂತ ನಾವ್ ಹೇಳಿವ ಅವನ್ನ ಮಾತು ಹೇಳಿದ್ರೆ ನಮಗ ನೋಡ್ರಿ ಎಷ್ಟು ಶಾನೆ ಅದಾನ್ರಿ ಕಂಬೋಗೀಶ್ವರಪ್ಪ ಏನ್ ಹೇಳ್ಯಾನ ಏ ನಿನ್ನ ತವ್ರ ಮನ್ಯಾಗ ತಾಯಿ ಆಗಿದೆ ನೀ ತಾಯಿ ಅಂದ್ರೆ ಹೆಚ್ಚಿಂದ ಐತಿಪ್ಪ ಅಂತ ನಾ ಹೇಳೀನಿ ಏ ನಿನ್ನ ತವ್ರ ಮನ್ಯಾಗ ತಾಯಿ ಅದಿ ಅನ್ನಿ ನಿನ್ನ ತವ್ರ ಮನ್ಯಾಗ ಆಗಿಲ್ಲ ನನ್ನ ಮನೆಗೆ ಬಂದ ಮೇಲತ್ತ ನೀ ತಾಯಿ ಆಗಿದಿ ಹೊತ್ತು ಹೇಳ್ರವ್ರು ಯಾಕಂದ್ರ ಅವ್ರ ಆ ಮಾತು ಮುರಿ ತಾಕತ್ ಅವ್ರ ಕೈಲಿ ಆಗ್ಲಿಲ್ಲ ಅದ್ಯಾಕಾದಿತ್ತ ಮತ್ತ ನಾ ಹಿಂಗ ಮಾಡೀನಿ ಹಿಂಗ ಅಂತೇಳಿ ಅದಕ್ಕೆ ಇಲ್ಲ ಇಲಾಜ್ ಏನ್ ಮಾಡ್ತೀನಿ ನಿನಗಲ್ಲಿ ನಿಮ್ಮ ಅಪ್ಪ ಹತ್ತಿಲ್ಲದ್ರ ಅಂತ ನಿನ್ನ ತವ್ರ ಮನೆಯಾಗಿದ್ದಾಗ ತಾಯಿ ಇದ್ದಿದ್ದಿಲ್ಲ ನನ್ನ ಮನೆಗೆ ಬಂದ ಬಳಕ ನೀ ತಾಯಿ ಆಗಿದಿ ಅಂತ ಹೇಳಿದಿ ಇರ್ಲಿ ತಮ್ಮ ತಾಯಿದ ಇನ್ನ ಒಂದು ಉದಾಹರಣೆ ಕೊಡ್ತೀನಿ ಕೇಳಿ ನಿನಗ ತಾಯಿ ಕಳ್ಳ ಅಂದ್ರೆ ಹೆಂಗ ಅಪ್ಪನ ಕಳ್ಳ ಅಂದ್ರೆ ಹೆಂಗ ತಾಯಿಗೆ ತಂದಿಗೆ ಹೆಂಗ ಒಂದು ದಗದಾಗಿತ್ರಿ ಒಂದಾನೊಂದು ಟೈಮ್ ಅದೊಳಗ ಏನಾಗಿತ್ತು ಇಬ್ಬರ ಗಂಡ ಹೆಂಡತಿ ಇದ್ರು ಗಂಡ ಹೆಂಡತಿ ಇದ್ದಾಗ ಹೆಂಡತಿ ಗಂಡನ ಮನಸ್ಸು ಪರೀಕ್ಷೆ ಮಾಡ್ಲಕತ್ತಿದಳು ಹೆಂಡತಿ ಗಂಡನ ಮನಸ್ಸು ಪರೀಕ್ಷೆ ಮಾಡ್ತಿದಳು ಮುಪ್ಪಾನ ಮುದುಕಿ ತಾಯಿತ್ತು ಮನೆಯೊಳಗ ಮುಪ್ಪಾನ ಮುದುಕಿ ತಾಯಿತ್ತು ಗಂಡನ ಪರೀಕ್ಷೆ ಮಾಡ್ಬೇಕಂದಳು ಗಂಡ ಮತ್ತ ಎಲ್ಲಾ ತರ ಹೇಳ್ದಂಗ ಕೇಳಕತ್ತಿದ್ದ ಅವಾಗ ಹೇಳ್ತಾಳೆ ಹೆಂಡತಿ ಕೂತ್ಕೊಂಡ ನೋಡ್ಬೇಕು ಇವ ಎಟ್ರ ಮಟ್ಟಿಗೆ ಇವನ ಮನಸ್ಸು ಕಟ್ಟಕದ ಇವ ಎಟ್ರ ಮನಸ್ಸು ಎಟ್ರ ಮಟ್ಟಿಗೆ ಇವನ ಭಾವನಾ ಶುದ್ಧ ಐತೆ ಹೇಳಿ ಅವಾಗ ಹೇಳ್ತಾಳ ರೀ ಮತ್ತ ನಾ ಏನು ಕೇಳ್ತಾನದ ನನಗೆ ತಂದು ಕೊಡ್ತೀರೇನ್ರಿ ಅವಾಗಂದ ಇವ ಕಂಬೋಗಿ ಗಂಡ ನೀ ಏನು ಕೇಳ್ತಿ ಕೇಳ ನನ್ನ ಪಟ್ಟದ ರಾಣಿ ನನ್ನ ಜೀವ ಸೋಯ್ತು ನಿನ್ನ ಪಾದ ಮೇಲೆ ಇಡುತ್ತು ನಂದು ಇವ ಕಂಬೋಗಿ ಗಂಡ ನೀನು ಏನು ಕೇಳ್ತಿ ಕೇಳು ನನ್ನ ಜೀವ ಸಹಿತ ನಿನ್ನ ಪಾದ ಮ್ಯಾಗ ಇಡುತ್ತ ನಂದಾಗ ಅವಾಗ ಹೇಳ್ತಾಳ ನಿನ್ನ ಜೀವ ಏನು ಬೇಕಾಗಿಲ್ಲ ನನಗ ನಿನ್ನ ತಾಯಿ ಕಾಳಜು ಬೇಕಾಗ್ಯದ ನನಗೆ ತಂದು ಕೊಡ್ತಿ ಅನ್ನೋದು ಕೇಳಕ್ಕೆ ಗಂಡನ ಮನಸ್ಸು ನೋಡು ಈಗ ಒಂದು ಬಂಗಾರ ತುಕುಡಿ ಐತಿ ಅದನ್ನ ವರಿಗಾಲಿಗೆ ಹಚ್ಚಿ ತಿಕ್ಕಿ ನೋಡಿದ್ರ ಮಾತ್ರನ ಇದು ಪಕ್ಕ ಬಂಗಾರ ಐತೋ ಏನ ಬೆಂಟೆಕ್ಸ್ ಐತೇನೋ ಅಂತ ಅದು ಗೊತ್ತಾಗ್ತೈತಿ ಇವ ಗಂಡ ಈ ತಾಯಿನ ಜರ್ಕರ ತಾಯಿ ಬದ್ದಲ ಕೇಳಿ ಅಂದ್ರೆ ನನಗ ಏನ್ರ ಇದ್ರವಾದ ಹಾಕಿದಪ್ಪ ಅಂದ್ರೆ ನಾಳೆ ನನ್ನ ಸಹಿತ ನೋಡ್ಕೋತಾನ ಜೀವನ ಇರೋ ತನಕ ಮತ್ ತಾಯಿನ ಜರ್ಕರ್ ಇಲ್ಲ ಮಾಡಿದಂದ್ರೆ ಇವೇನ್ ನಾನು ನೋಡ್ಕೋತಾನ ಅನ್ನುವಂತ ಭಾವನಾ ಆಕೆಯಲ್ಲಿ ಇಟ್ಕೊಂಡು ಹೇಳ್ತಾಳ ನಿನ್ನ ತಾಯಿ ಕಾಳಜು ಬೇಕಾಗ್ಯದ ನನಗೆ ತಂದು ಕೊಡ್ತೀರೇನ್ರಿ ಅವಾಗ ಹೇಳ್ತಾನೆ ಇದೇನ ದೊಡ್ಡದಾಗದ ಅಂದ ಇವ ಕಂಬೋಗಿ ಗಂಡ ಇದೇನು ದೊಡ್ಡದಾಗದ ತಾಯಿ ಕಾಳಜ ಅದು ಹೆಂಗಾದ್ರು ಬಿದ್ದಾಳಾಕಿ ವೇಸ್ಟ್ ಬಾಡಿ ಆಗಿ ಮನ್ಯಾಗನ ಆಕಿದ ಕಾಳಜ ತಂದು ಕೊಡ್ತಾನ ನಾಳ ತಿಳಿ ಅಂದ ತಾಯಿಗೆ ಹೇಳ್ತಾನ ರಾತ್ರಿ ಮನಗುವಂತ ಟೈಮ್ ಅದೊಳಗ ಯವ್ವ ಮತ್ತ ನಾವ್ ಬಹಳ ದಿವಸ ಆತ ಬರೀ ಮನ್ಯಾಗ ಅದೀವ್ ನಿನ್ನ ತಗೊಂಡ ನನಗೊಂಜರ ಎಲ್ರಿ ಹೊರಗೆ ದೇವಸ್ಥಾನ ಪ್ರವಾಸಕ್ಕೆ ಹೋಗಿ ಬರಂಗಾಗ್ಯದವ ದೇವಸ್ಥಾನಕ್ಕೆ ಹೋಗಿ ಬರಂಗಾಗೈತಿ ಮತ್ತ ಉಂಡ ತಿಂದ ನೀ ಮನ್ಕೋರ್ವ ಮತ್ತ ನೀವ ತನಕ ಎದ್ದು ಹೋಗು ನಮ್ಮ ಊರು ಸಂಜಿಲಿ ಅಂದ ಆತು ತಾಯಿ ನೋಡ್ರಿ ಮಗ ಮಂದ ಹುಟ್ಟಿದ ಮಗ ನಾಳೆ ನನ್ನ ಹೊಟ್ಟಿಗೆ ಹಾಕ್ತಾನತ್ತ ತಾಯಿ ಜನ್ಮ ಕೊಡಂಗಿಲ್ಲ ಮಗ ನಾಳೆ ನಾನು ನೋಡ್ತಾನತ್ತ ಜನ್ಮ ಕೊಡಂಗಿಲ್ಲ ತನ್ನ ಮಗ ಎಷ್ಟ ಕಪ್ಪಿದ್ರು ತನ್ನ ತಾಯಿ ನನ್ನ ಮಗ ಕೂಗಿಲ್ಲ ತಿಳಿ ಕೂಗ್ತೈತಿ ತಾಯಿನ ಬೇರೆ ತಂದಿನ ಬೇರೆ ಬಾಳ ಫರಕ್ ಐತಿ ಯಾವಾರ ಒಳಗ ಹಂಗ ತಾಯಿನ ತಗೊಂಡ ಹೊತ್ತು 3 ಸಂಜೆ ಆಗಿತ್ತು ತಗೊಂಡ ಒಂದು ದೊಡ್ಡ ಅಡಿವ್ಯಾಗ ಹೋದ ದೊಡ್ಡ ಅಡಿವ್ಯಾಗ ಹೋದ ತಾಯಿ ಕೇಳ್ತಾಳ ತಾಯಿ ಮೈ ಮ್ಯಾಗ ಹೋಗ್ತಾನ ಕೈ ಒಳಗ ಒಂದು ಜಂಬೆ ತಗೊಂಡ ತಾಯಿ ರುಂಡ ಹೊಡಿಲಕ್ಕ ಚಾಲೋ ಮಾಡಿದ ಕೇಳ್ತಾಳೆ ಯಾಕೋ ಮಗನ ಏನಾಗ್ಯದ ನಿನಗ ನನ್ನ ಯಾಕೆ ಹೊಡಿತೀವಯ್ಯಪ್ಪ ನಿನಗೆ ಏನು ಬೇಕಾಗ್ಯದ ಹೇಳು ತಾಯಿ ಕೈ ಕಾಲು ಬಿದ್ದ ಮಗನ ಕಾಲ ಮೇಲೆ ಬಿದ್ದು ಒದ್ದಾಡ್ತದ ಮಗನ ನಾನು ಹೊಡಿಬೇಡಯ್ಯಪ್ಪ ನಿನಗ ಏನು ಬೇಕಾಗ್ಯದ ಕೇಳು ಅಂತ ಹೇಳಿ ತಾಯಿ ಜನ್ಮ ಕೊಟ್ಟಿರುವಂತ ಮಗ ಕೈ ಕಾಲ ಬಿದ್ದು ಕೇಳ್ತಾಳ ಅವಾಗ ಹೇಳ್ತಾನೆ ಏಯವ್ವ ನಿನ್ನ ಕಾಳಜ ನನ್ನ ಹೆಣ್ತಿಗೆ ಬೇಕಾಗ್ಯದ ನಿನ್ನ ಕಾಳಜನ ಒಯ್ಲಕ್ಕ ಬಂದ ನನಗ ನೀ ಬೇಕಾಗಿಲ್ಲ ಅಂದ ಅವಾಗ ಹೇಳ್ತಾಳೆಪ್ಪ ನನ್ನ ಕಾಳಜ ನಿನಗ ಬೇಕಾಗೈತೆ ತಗೋಯಪ್ಪ ನಿನಕಿ ಜಗತ್ತಿನೊಳಗ ನನ್ನ ಕಾಳಜ ನೀ ತಗೊಂಡ ಮೇಲತ್ತ ಚಂದ ಹಂಗಿರಾವಿದ್ದೆ ಅಂದ್ರ ಮಗನ ತಗೋ ನನ್ನ ಕಾಳಜ ಅಂತ ಹೇಳಿ ತಾಯಿ ನಿತ್ರಾಟಿಗೆ ತನ್ನ ಜೀವ ಕೊಡ್ತ ಮಗನ ಕೈಯಾಗ ಜೀವ ಹೊಡೆದ ಕಾಳಜ ಕೈಯಾಗಿ ಹಿಡ್ಕೊಂಡು ಓಡಿ 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 ಬರ್ತಿದ್ದ ಹೆಣ್ತಿ ಕಡೆ ಮಗ
ಹೆಣ್ತಿಗೆ ಕೊಡ್ಬೇಕಂತ ಹೇಳಿ ಓಡಿ ಬರ್ತಿದ್ದ. ಓಡಿ ಬರುವಂತ ಟೈಮದೊಳಗ ಕೈಯಾಗಿನ ಕಾಳಜ ಓಡಿ ಬರುವಂತ ದನಿಯಾಗ ದೊಡ್ಡದೊಂದು ಪಡಿಗಲ್ ಹೈತ ಮಗನ ಕಾಲಿಗೆ. ಮಗನ ಕಾಲಿಗೆ ಪಡಿಗಲ್ ಹೈತು, ಎಡಿಯು ಬಿದ್ದ ಮಗ ಎಡಿಯು ಬಿದ್ದ. ಕೈಯಾಗಿನ ಕಾಳಜ ಜರದ ಹೋಗಿ ದೂರ ಬಿತ್ತು. ಬಿದ್ದಿರುವಂತ ಕಾಳಜ ಹೊಳೆ ಮಗ ಕೇಳ್ತಿತ್ತು, ಏನತ್ತ ಯಪ್ಪ ಕಾಲಿಗೆ ಎಡಿಯುವುದಲ್ಲ ಮಗನ, ಹೆಬ್ಬಟ್ಟಿಗೆ ಅದು ಏನ್ರಿ ಆತ ನೋಡೋ ನನ್ನ ಮಗನ, ನಿನ್ನ ಕಾಲಿಗೆ ಪೆಟ್ಟದ ಹತ್ತನ ಮಗನ ಅಂತ ಹೇಳಿ ಬಿದ್ದಿರುವಂತ ಕಾಳಜ ವಿಚಾರ ಮಾಡ್ತಿತ್ತು. ಬಿದ್ದಿರುವಂತ ಕಾಳಜ ವಿಚಾರ ಮಾಡ್ತಿತ್ತು. ಹೇಳ್ರಿ, ಇದು ತಾಯಿ ಕಳ್ಳ. ಇದ್ರ ಕಳ್ಳ ಬೇರೆ, ಇದ್ರ ಕಳ್ಳಿಗೆ ಬೆಂಕಿ ಇದ್ರ ಕಳ್ಳ ಬೇರೆ ರೀ. ಇದ್ರ ಕಳ್ಳ ಎಂತದ, ಇದ್ರ ಕಳ್ಳ ಹೆಂಗ್ ಗೊತ್ತೇನಿಪ್ಪ, ಮನಿಯೊಳಗ ಕೂಸು ಹುಟ್ಟಿತ್ತು, ಇವನು ಕೂಸ ಹುಟ್ಟಿತ್ತು ಮನಿಯಾಗ. ಮನಿಯೊಳಗ ತಾಯಿ ಅಗಲ ಮ್ಯಾಗ ಕೂತಿಳ ಊಟ ಮಾಡ್ಲಾಕ, ಒಳಗಿನ ಕೋಲೆದಾಗ ಕೂತಿಳಿದ ಕೂಸ ಇವಂಗ ಹುಟ್ಟಿರುವಂತ ಕೂಸ ಮೈ ಎಲ್ಲ ಮಲಮೂತ್ರ ಮಾಡ್ಕೊಂಡ ರಾಜಿನ್ಯಾಗ ಬಿದ್ದ ಒದ್ದಾಡಿ ಮೈ ಮುಟ್ಲಾಕ ಜಾಗ ಇದ್ದಿದ್ದಿಲ್ಲ, ಅದನ್ನ ತಿಲ್ಲಾಕತ್ತಿತ್ತು. ಹೊಳ್ಳಿ ಬಾಯಿಗೆ ಹಚ್ಕೊಂಡಿತ್ತು, ಮೈ ಎಲ್ಲ ಮಾಡ್ಕೊಂಡಿತ್ತ. ಇದನ್ನ ಮಾಡ್ಕೊಂಡ ಹೊರಗ ಅಂಗಳಾಗ ಆಡ್ತಿತ್ತು. ಕಂಬೋಗಿ ಸುರೇಶ ಅಂತ ಅಪ್ಪ ಒಬ್ಬ ಊರಾಗಿಂದ ಬರ್ತಿದ್ದ, ನೀರು ಶಿರಟಿ ಅಂಗಿ ಹಾಕೊಂಡ. ಇವನ ಅಂದ್ರೆ ಅಲ್ಲಿಗೆ ಇಲ್ಲಿಗೆ ಬೆಳ್ಳನ ಅರಿಬಿ ಹಾಕೊಂಡ ಕಮ್ಮಗ ದೋತ್ರ ಉಟ್ಟುಕೊಂಡ ಊರಾಗಿಂದ ಬರ್ತಿದ್ದ. ಕೂಸು ಸುಮ್ಮ ಕುಂಡ್ರಲಿಲ್ಲ, ಅದೊತ್ತು ನಮ್ಮ ಅಪ್ಪ ಬಂದನ ಅಂತ ಕೈ ಎಲ್ಲ ಹೇಸಿಗೆ ಮಾಡ್ಕೊಂಡಿತ್ತು, ರಾಜ್ಯ ಮಾಡ್ಕೊಂಡಿತ್ತು. ನಮ್ಮ ಅಪ್ಪ ಬಂದನ ಅಂತ ಹೇಳಿ ಯಪ್ಪ ಅಂತೇಳಿ ಅಪ್ಪನ ಕೊಳ್ಳಿಗೆ ಬೀಳಾಕ ಹೋಗ್ತಿದ ಕೂಸ. ಇವ್ ಯಾನ್ ಅನ್ಬೇಕ್ರಿ ಅಪ್ಪ ಅವಾಗ ಎಷ್ಟು ಹೊಲಸಾಗಿದ್ಯೋ ಮಗನ, ನಾನು ಅರಿಬೆಲ್ಲ ಬೆಳ್ಳನ ಅರಿಬಿದಾವ್, ಕಲಿ ಬೀಳ್ತಾವ ಸರಿ ದಂಡಿಗೆ ಅಂದ. ನಡಿಯ ಕಡೆ ಕಮ್ಮನ ಅರಿಬಿದಾವು, ಹೊಲಸು ಮಾಡ್ಕೊಂಡದಿ ಮಗನ, ನನ್ನ ಮೈ ಎಲ್ಲ ಹೊಲಸಾಗ್ತತಿ ಅಂದ. ತಿಂದದಿ ಮೈಗೆ ಹಚ್ಕೊಂಡದಿ, ನನ್ನ ಮೈ ಎಲ್ಲ ಹೊಲಸಾಗ್ತತಿ ಮಗನ ಅಂದಾಗ ಈ ಮಗ ಹೊಲಸು ಮಾಡ್ಕೊಂಡೈತಿ ಅನ್ನೋದು ಮನೆ ಒಳಗ ತಾಯಿ ತಿಳಿದ ಬತ್ತು. ತಾಯಿ ಉಣ್ಲಾಕ್ ಕೂತಿತ್ತು ಅಗಲ ಮ್ಯಾಗ, ಅಳ್ಳಾಕೈತ ಕೂಸ ಎತ್ತುಕೊಳ್ಳೋದಕ್ಕಾಗಿ. ಯಾಕೆ ಮಗ ಅಳತತಿ ಹೊರಗೆ ಬಂದ ನೋಡ್ತಾಳ, ಕೂಸೆಲ್ಲ ಮಲಮೂತ್ರ ಮಾಡ್ಕೊಂಡಿತ್ತು. ತಾ ಉಣ್ಣುವಂತ ಅಗಲ ದಂಡಿಗೆ ಸರಿಸಿ ಕೂಸಿನ ಮಲಮೂತ್ರ ತೊಳೆದ ಕಮ್ಮನ ಅರಿವಿ ಹಾಕ ಗಂಧ ಹಚ್ಚಿ ಪೌಡರ್ ಹಚ್ಚಿ ಯಾವಾಗ ಬಿಟ್ಟಳಲ್ಲ ಅವಾಗ ಏನನ್ಬೇಕ್ರಿ ಕಂಬಾಗಿ ಸುರಪ್ಪ, ಬಾರೋ ನನ್ನ ರಾಜ, ಆಗಾಳೆ ಎಲ್ಲಿ ಹೋಗಿದ್ದೇವ ನನ್ನ ರಾಜ, ತಿಂದಿತ್ತಲ್ಲ ಅದನ್ನ. ಅವಾಗ ತಾಯಿಗೆ ತಂದಿಗೆ ಇಟ್ಟು ಫರಕ್ ಅದ. ಒಂದ ಸಂಸಾರ ಬಂಡಿ ಜಕ್ಕೊಂಡು ಹೋಗ್ಬೇಕಾದ್ರ ಮನ್ಯಾಗ ಹೆಣ್ಣಿನ ಕೈಯಾಗೈತಿ. ಯಾವಾರ ಹೆಂಗಂದ್ರ ನೀ ದಿವಸಿಗೆ 10,000 ತರ್ತಿ, 10,000 ತಂದ್ರೂ ಅದನ್ನ ಎಷ್ಟು ಯೂಸ್ ಮಾಡ್ಬೇಕು, ಅಟ್ಟ ಬಳಕೆ ಮಾಡ್ಕೊಂಡ ಎಷ್ಟು ಸಂಸಾರಕ್ಕೆ ಬಳಸಬೇಕು, ಎಷ್ಟು ತೆಗೆದಿಡಬೇಕು ಅನ್ನುವಂಥದ ನೋಡಿ ಕೈ ಜಗ್ಗಿ ಹಿಡಿದ ಸಂಸಾರ ಮಾಡೋದು ಹೆಣ್ಣಿನ ಕೈಯಾಗಿರ್ತೈತಿ. ಮಜರ್ಕರ್ ನಿನ್ನ ಮಣ್ಣು ಕೊಡ್ಬೇಕನ್ನೋದು ಎಲ್ಲರ ನನ್ನ ಕೈಯಾಗ ಬಂದ್ರನ 20 ಖರ್ಚು ಮಾಡೋದು ನೀವು ತಡಿತಾನನ್ರಿ ನನ್ನ ಕೈಯ. ಹಂಗ ನಿನಗ ನನಗ ಜಮೀನ್ ಆಸ್ಮಾನ ಫರಕ್ ಅದಯಪ್ಪ. ಇದು ಇದನ್ನ ಬಿಟ್ಟು ಬಿಡು, ಇದನ್ನ ಅಲ್ಲಿ ಅದನ್ನ ಮಾಡೇನ್ರಿ, ನಮಗ ಹಂಗಾಗೈತ್ರಿ ಹಿಂಗಾಗೈತ್ರಿ, ಈ ಯಾವಾರ ಬೇಕಾಗಿಲ್ಲ. ನಿನಗೊಂದು ಪ್ರಶ್ನೆ ಕೇಳಿ, ನಿಮ್ಮ ಮುಂದಿನ ಸಂದಿಗೆ ಯಾವಾರ ಬಿಡುಗಡೆ ಆಗಬೇಕು. ಯಾವ್ದ ಕೌಡಿ ಪೀರ್ನ ತಾಯಿ ತಂದೆ ಯಾರ ಆತ ಕೇಳಿನಿ. ಜಾತ್ರಿನೂ ಅದ ನಡೆದೈತಿ, ಭಾಳ ಶಾಣೆ ಇದ್ದಂಗೆ ಕಾಣ್ತಿ. ಕೌಡಿ ಪೀರ್ನ ತಾಯಿ ತಂದೆ ಯಾರ ಎಲ್ಲಾರು ಊದ್ ಹಾಕ್ಬೇಕಾದ್ರೆ ಕೌಡಿ ಊದ್ ಹಾಕ್ರಿ ಅಂತ ಹೇಳ್ತಾರ. ದೆವ್ವ ಗಾಳಿ ಭೂತ ಬಿಟ್ಟುಕೊಟ್ಟು ಹೋಗ್ಬೇಕಾದ್ರೆ ಕೌಡಿ ಊದ್ ಹಾಕ್ರಿ ನಿಮ್ಮ ಮನ್ಯಾಗ ಅಂತ ಹೇಳ್ತಾರ. ಆ ಕೌಡಿ ಊದ್ ಹಾಕುದು ಎಲ್ಲಿಂದ ಬತ್ತು, ಯಾರಿಂದ ಬತ್ತು? ಕೌಡಿ ಪೀರ್ನ ತಾಯಿ ತಂದೆ ಯಾರ ತಿಳಿದ್ರ ಮುಂದಿನ ಸಂದಿಗೆ ಯಾವಾರ ಬಿಡುಗಡೆ ಮಾಡು. ಮತ್ತ ಜರ್ಕರ್ತ ನನಗೆ ಪೀರ್ನ ತಾಯಿ ತಂದೆ ಹೆಸರು ಗೊತ್ತಿಲ್ಲ ಅಂದೆ ಅಂದ್ರ ಹಾಡಿದ ರೊಕ್ಕ ಎಲ್ಲ ನನಗಿಡು. ಮತ್ತ ಒಂದು 3 ಸಲ ಇಲ್ಲಿ ಮುಕುಳಿ ಹೇಳಿರಿ, 3 ಮಂದಿ ರೋಕ್ ಬೈಟ್ ಹೋಗ್ ನಾ ಹೇಳ್ತೇನೆ. ಮುಕುಳಿ ಹೇಳಿದ ಕಡೆ ರೊಕ್ಕ ಕೊಡವಲ್ಲ ನಿನಗ.